ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. Hello everyone, welcome to DG's Commerce Adda. ನಾನು ನಿಮ್ಮ DG sir. In our previous video, we discussed about profit and loss appropriation account, right? So now let's move on to the next method, that is problems and calculation of interest on drawing. Interest on drawing ಅಲ್ಲಿ ಎರಡು ಮೆಥಡ್ ಬರುತ್ತೆ. ಒಂದು ಪ್ರಾಡಕ್ಟ್ ಮೆಥಡ್, ಇನ್ನೊಂದು ಆವರೇಜ್ ಪೀರಿಯಡ್ ಮೆಥಡ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಮೆಥಡಲ್ಲಿ ಎರಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ತುಂಬ ಸಿಂಪಲ್ ಆಗಿರುತ್ತೆ, ಈಸಿಯಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಇವಾಗ ಸಾಲ್ವ್ ಮಾಡ್ತಿರೋ ಪ್ರಾಬ್ಲಮ್ ಬಂದು ಕ್ವಶನ್ ಬ್ಯಾಂಕಿಂದ ಕ್ವಶನ್ ನಂಬರ್ 1. ಯಶಸ್ವಿ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ ಆನ್ 31st March 2025. ಯಶಸ್ವಿ ಮೇಕ್ ದ ಡ್ರಾಯಿಂಗ್ಸ್ ಆಸ್ ಅಂಡರ್. ಫಸ್ಟ್ ಆಗಸ್ಟಲ್ಲಿ 5,000 ವಿತ್ಡ್ರಾ ಮಾಡಿದ್ದಾರೆ, 31st ಡಿಸೆಂಬರಲ್ಲಿ 10,000, 31st ಮಾರ್ಚಲ್ಲಿ 15,000. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ 12% ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇವಾಗ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟು ಫಾರ್ಮೆಟ್ ಪ್ರಿಪೇರ್ ಮಾಡಿ. Calculation of interest on ಯಶಸ್ವಿ ಡ್ರಾಯಿಂಗ್, ಡೇಟ್ ಆಫ್ ಡ್ರಾಯಿಂಗ್, ಅಮೌಂಟ್ ಆಫ್ ಡ್ರಾಯಿಂಗ್, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್, ಟೋಟಲ್ ಪ್ರಾಡಕ್ಟು ಫಾರ್ಮೆಟ್. ಸೊ ಡೇಟ್ ಆಫ್ ಡ್ರಾಯಿಂಗ್ ಮತ್ತು ಅಮೌಂಟ್ ಆಫ್ ಡ್ರಾಯಿಂಗ್ನ ಕ್ವಶನಲ್ಲೇ ಕೊಟ್ಟಿದ್ದಾರಲ್ವಾ, ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. 1/8/2024, 31st December 2024, 31st March 2025. ಅಮೌಂಟು ಆಲ್ರೆಡಿ ಕೊಟ್ಟಿದ್ದಾರೆ, 5,000, 10,000 ಆ್ಯಂಡ್ 15,000. ಈ ಎರಡು ಇನ್ಫಾರ್ಮೇಷನ್ನ ಸ್ಟ್ರೈಟ್ ಫಾರ್ವರ್ಡಾಗಿ ಕ್ವಶನಿಂದ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಯಾವ ರೀತಿ ನಾವು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಆಗಸ್ಟ್ 2024 ನಾವು ವಿತ್ಡ್ರಾ ಮಾಡಿದ್ರೆ ಇದಕ್ಕೆ ನಾವು ಎಷ್ಟು ಮಂತ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ? 31st ಮಾರ್ಚ್ವರೆಗೂ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಸೊ ಎಷ್ಟು ಮಂತ್ಸ್ ಬರುತ್ತೆ? ಆಗಸ್ಟಿಂದ ಮಾರ್ಚ್ವರೆಗೂ 1, 2, 3, 4, 5, 6, 7, 8. ಸೊ ಟೋಟಲ್ ಮಂತ್ಸ್ ಎಷ್ಟು ಬರುತ್ತೆ? 8 ಮಂತ್ ಬರುತ್ತೆ. ಸೊ 8 ಮಂತ್. ನೆಕ್ಸ್ಟ್ 31st December 2024 10,000 rupees ವಿತ್ಡ್ರಾ ಮಾಡಿದ್ದಾರೆ. ಇದಕ್ಕೆ ಎಷ್ಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರುತ್ತೆ? ಸೊ ಇಲ್ಲಿ ನಾವು ಮಂತ್ ಎಂಡಲ್ಲಿ ನಾವು ವಿತ್ಡ್ರಾ ಮಾಡಿದ್ದೀವಿ. ಈಗ ನೀವು 31st December 2024 ಏನಾದರೂ ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಡಿಸೆಂಬರ್ ಮಂತ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತಾ? ಇಲ್ಲ ಅಲ್ವಾ? ಸೊ ಡಿಸೆಂಬರ್ ಮಂತ್ನ ಬಿಟ್ಟು ಟಿಲ್ ಮಾರ್ಚ್ ವಿ ಹ್ಯಾವ್ ಟು ಕನ್ಸಿಡರ್. 1st Jan, 1st Feb ಆ್ಯಂಡ್ ದೆನ್ 1st March. ಸೊ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬಂದು 3 ಮಂತ್ಸ್ ಇದೆ. ಇನ್ ಕೇಸ್ ಇಲ್ಲಿ ಏನಾದರೂ 1st December ಅಂತ ಕೊಟ್ಟಿದ್ರೆ 4 ಮಂತ್ಸ್ ಆಗ್ತಿತ್ತು. ಆವಾಗ ನಾವು ಡಿಸೆಂಬರ್ನ ಕನ್ಸಿಡರ್ ಮಾಡ್ತಾ ಇದ್ವಿ. ಲಾಸ್ಟ್ ಡೇ ಡ್ರಾಯಿಂಗ್ ವಿತ್ಡ್ರಾ ಮಾಡಿರೋದ್ರಿಂದ ಡಿಸೆಂಬರ್ ಮಂತ್ನ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ 31st March 2025 ಸೇಮ್ ಲಾಜಿಕ್ ಅಪ್ಲೈ ಆಗುತ್ತೆ. ಇಲ್ಲೇನು ಮಾಡಿದ್ದೀವಿ, ಲಾಸ್ಟ್ ಡೇನಲ್ಲಿ ಅಮೌಂಟ್ ವಿತ್ಡ್ರಾ ಆಗಿದೆ ಅಲ್ವಾ? ಸೊ ನಾವೇನು ಮಾಡ್ತೀವಿ, ಆ ಮಂತ್ಗೆ ಇಂಟ್ರೆಸ್ಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ 31st March 2025ಗೆ ಪೇ ಮಾಡಲ್ಲ. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟು ಬರುತ್ತೆ? 0 ಮಂತ್ಸ್ ಬರುತ್ತೆ. ಸೊ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಆದಮೇಲೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ಪ್ರಾಡಕ್ಟ್. ಹೌ ಟು ಕ್ಯಾಲ್ಕುಲೇಟ್ ಟೋಟಲ್ ಪ್ರಾಡಕ್ಟ್? ಅಮೌಂಟ್ ಆಫ್ ಡ್ರಾಯಿಂಗ್ನ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಪ್ರಾಡಕ್ಟ್ ಬರುತ್ತೆ. 5,000 ಮಲ್ಟಿಪ್ಲೈಡ್ ಬೈ 8, 40,000, 10,000 ಇಂಟು 3, 30,000. ಸೊ 15,000ನ ನಾವು 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕನ್ಫ್ಯೂಸ್ ಆಗಿ 15,000ನ 0ಗೆ ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ 15,000 ತಗೊಳ್ತಾರೆ. ಬಟ್ ಯಾವುದೇ ನಂಬರ್ನ ನೀವು 0ಗೆ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಬಂದು 0 ಇರುತ್ತೆ. ಸೊ ಟೋಟಲ್ ಪ್ರಾಡಕ್ಟ್ 70,000 ಇದೆ. ಸೊ ನಾವು ಇವಾಗ ಇದಕ್ಕೊಂದು ಫಾರ್ಮುಲಾ ಇದೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅದನ್ನು ಬರ್ಕೋಬೇಕು. ಸೊ ಇವಾಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ? 70,000 ಇದೆ. ರೇಟ್ ಎಷ್ಟಿದೆ? 12% ಇದೆ. ಸೊ 1/12 ಸ್ಟ್ಯಾಂಡರ್ಡ್. ಸೊ 70,000 ಇಂಟು 12/100 ಇಂಟು 1/12 ಮಾಡಿದ್ರೆ 700 rupees ಬರುತ್ತೆ. ಯಶಸ್ವೀಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ 700 rupees. ಸಿಂಪಲ್ ಆಗಿದೆ ಅಲ್ವಾ? ಸೊ ಇದೇ ವಿಡಿಯೋದಲ್ಲಿ ನಾವು ಇನ್ನೊಂದು ಸಮ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 2. ಸಹನಾ ಆ್ಯಂಡ್ ಸಾನಿಯಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಸಹನಾಸ್ ಡ್ರಾಯಿಂಗ್ ಫಾರ್ ದ ಇಯರ್ 2024-25 ಆರ್ ಗಿವನ್ ಆಸ್ ಅಂಡರ್. 4,000 on 1/6/2024, 6,000 on 30th 9, 2,000 on 30th 11, 3,000 on 1/1. ಸೊ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಸಹನಾಸ್ ಡ್ರಾಯಿಂಗ್ ಆಟ್ 8% per annum. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಷ್ಟಿದೆ? 8% per annum ಇದೆ. ಯಾವ ಮೆಥಡಲ್ಲಿ? ಅಂಡರ್ ಪ್ರಾಡಕ್ಟ್ ಮೆಥಡ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಸಹನಾಸ್ ಡ್ರಾಯಿಂಗ್. ಫಾರ್ಮೆಟ್ ಬರ್ಕೊಳ್ಳೋಣ. ಡೇಟ್ ಆಫ್ ಡ್ರಾಯಿಂಗ್, ಅಮೌಂಟ್ ಆಫ್ ಡ್ರಾಯಿಂಗ್, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್, ಟೋಟಲ್ ಪ್ರಾಡಕ್ಟ್. ಆಸ್ ಆಲ್ರೆಡಿ ವಿ ಡಿಸ್ಕಸ್, ಡೇಟ್ ಆಫ್ ಡ್ರಾಯಿಂಗ್ ಮತ್ತು ಅಮೌಂಟ್ ಆಫ್ ಡ್ರಾಯಿಂಗ್ನ ಕ್ವಶನಿಂದ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. 1/6/2024, 30th 9 2024, 30th 11, 1/1. ದೆನ್ ಅಮೌಂಟ್ 4,000, 6,000, 2,000 ಆ್ಯಂಡ್ 3,000 rupees. ಇದೆರಡು ಕಾಪಿ ಪೇಸ್ಟ್ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ನ ಕ್ಯಾಲ್ಕುಲೇಟ್ ಮಾಡೋಣ.
1/6/2024 ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಎಷ್ಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಬರುತ್ತೆ? ಫಸ್ಟು ಜೂನಿಂದ 31st ಮಾರ್ಚ್ವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? ಇಲ್ಲಿ ನಾವು ಜೂನ್ನ ಕನ್ಸಿಡರ್ ಮಾಡಬೇಕು. ಯಾಕೆ ಮಾಡಬೇಕು? ಜೂನ್ ಫಸ್ಟೇನೆ ಅಮೌಂಟನ್ನು ವಿತ್ಡ್ರಾ ಮಾಡಿರೋದ್ರಿಂದ. ಸೊ ಜೂನ್ ಟು ಮಾರ್ಚ್ ಎಷ್ಟು ಮಂತ್ ಬರುತ್ತೆ? 10 ಮಂತ್ಸ್ ಬರುತ್ತೆ. 10 ಮಂತ್ಸ್. ನೆಕ್ಸ್ಟ್ ಡೇಟ್ ಏನಿದೆ? 30/9/2024 ಇದೆ. ಸೊ ಇಲ್ಲಿ ಸೆಪ್ಟೆಂಬರ್ ಲಾಸ್ಟ್ ಡೇ ವಿತ್ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಸೆಪ್ಟೆಂಬರ್ ಮಂತ್ ಇಂಟ್ರೆಸ್ಟ್ ಪೇ ಮಾಡಬೇಕಾ? ಇಲ್ಲ. ಸೊ ಯಾವ ಮಂತಿಂದ ಪೇ ಮಾಡಬೇಕು? ಅಕ್ಟೋಬರ್ ಟು ಮಾರ್ಚ್. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ ಎಷ್ಟು ಮಂತ್ ಬರುತ್ತೆ? 6 ಮಂತ್ಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಓಕೆ. ನೆಕ್ಸ್ಟ್ 30th ನವಂಬರ್ 2024. ಇಲ್ಲೂ ಎಗೇನ್ 30th ನವಂಬರ್ ವಿತ್ಡ್ರಾ ಮಾಡಿದ್ದೀವಿ. ನವಂಬರ್ ಮಂತ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತಾ? ಇಲ್ಲ ಅಲ್ವಾ? ಯಾಕೆ? ಲಾಸ್ಟ್ ಡೇ ಆಫ್ ದ ಮಂತ್ ವಿತ್ಡ್ರಾ ಮಾಡಿರೋದ್ರಿಂದ ನವಂಬರ್ ಮಂತ್ನ ಕನ್ಸಿಡರ್ ಮಾಡಬಾರ್ದು. ಸೊ ಮತ್ತು ಯಾವ ಮಂತ್ ಬರುತ್ತೆ? ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್. ಸೊ ಎಷ್ಟು ಮಂತ್ ಬರುತ್ತೆ? 4 ಮಂತ್ಸ್. ಡಿಸೆಂಬರ್ ಟು ಮಾರ್ಚ್ 4 ಮಂತ್ಸ್. ನೆಕ್ಸ್ಟ್ 1/1/2025. ಫಸ್ಟು ಜಾನ್ವರಿ 2025 ಅಮೌಂಟ್ ವಿತ್ಡ್ರಾ ಮಾಡಿದ್ದೀವಿ. ಜಾನ್ವರಿಗೆ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕಾ? ಎಸ್. ಸೊ ನಾವು ಜಾನ್ವರಿಯಿಂದ ಕನ್ಸಿಡರ್ ಮಾಡಬೇಕು. ಜಾನ್, ಫೆಬ್, ಮಾರ್ಚ್. ಸೊ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟು ಬರುತ್ತೆ? 3 ಮಂತ್ ಬರುತ್ತೆ. ಒಂದ್ಸಲ ನೀವು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಮತ್ತೆ ನೆಕ್ಸ್ಟ್ ಈಸಿ ಆಗಿಬಿಡುತ್ತೆ. ಸೊ ಟೋಟಲ್ ಪ್ರಾಡಕ್ಟ್ 4,000 × 10 40,000, 6,000 × 6 36,000, 2,000 × 4 8,000, 3,000 × 3 9,000 rupees. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟು ಬರುತ್ತೆ? 93,000. ಸೊ ಒನ್ಸ್ ಟೋಟಲ್ ಪ್ರಾಡಕ್ಟ್ ಸಿಕ್ಕಿದ್ಮೇಲೆ ಫಾರ್ಮುಲಾನ ಬರೀರಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಇಂಟು 1/12. ರೇಟ್ ಎಷ್ಟು ಕೊಟ್ಟಿದ್ದಾರೆ? 8% ಪರ್ ಆ್ಯನಮ್ ಅಲ್ವಾ? ಸೊ ಟೋಟಲ್ ಪ್ರಾಡಕ್ಟ್ 93,000 ಇಂಟು 8/100 ಇಂಟು 1/12. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಹನಾಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ₹620 rupees ಇಂಟ್ರೆಸ್ಟ್ ಬರುತ್ತೆ. ಇದು ಆನ್ಸರ್. ಸೊ ಇಷ್ಟು ಮಾಡಿದ್ರೆ ನೀವು ಸಿಂಪಲ್ಲಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣ? ಇದೇ ಪ್ರಾಡಕ್ಟ್ ಮೆಥಡಲ್ಲಿ ಸಮ್ಟೈಮ್ಸ್ ಏನು ಮಾಡ್ತಾರೆ, ಡೇಟ್ನ ಪ್ರೊವೈಡ್ ಮಾಡಲ್ಲ. ಸೊ ಆಗ ಯಾವ ರೀತಿ ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಅದನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.